ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ತಾಂಡವ್ ಅವತಾರನೇ ತಾಳ್ಬಿಟ್ಟಿದ್ದಾನೆ. ಈ ಕಡೆ ತಾಂಡವ್ ಸೂರ್ಯವಂಶಿ ಯಾರನ್ನು ಕೂಡ ಕೇರ್ ಮಾಡ್ತಿಲ್ಲ, ಜಸ್ಟ್ ಮಗಳನ್ನ ನೋಡಬೇಕು. ಈ ಕಡೆ ಅಮ್ಮನ ನುಗ್ತಾನೆ, ಭಾಗ್ಯನ ತಳ್ತಾನೆ, ಒಳ್ಳೆ ರೌಡಿ ಥರ ಬಿಹೇವ್ ಮಾಡ್ತಿದ್ದಾನೆ. ಒಂದು ತಂದೆಯ ಪ್ರೀತಿ ಅಂತ ಅಂದ್ಕೊಳ್ಳೋಣ ಅಂದರೆ ಅಪ್ಪ ತಪ್ಪ ಅದೇ ತುಳಿದಿದ್ದಾನೆ. ಹಾಗಾಗಿ ಒಂದು ಒಳ್ಳೆಯ ಅಪ್ಪನ ಸ್ಥಾನ ಕೂಡ ಕೊಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಾಗಿದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಕಡೆ ಶ್ರೇಷ್ಠ ತಾಂಡವ್ಗೆ ವಿಷಯ ಹೇಳಿಬಿಡ್ತಾಳೆ. ವಿಷಯ ಹೇಳಿದ್ದೆ ಅಲ್ಲಿ ಒಂದು ಹಂಗಾಮಾಟ್ ಕ್ರಿಯೇಟ್ ಆಗಬೇಕು ಅಂತ. ಬಿಕಾಸ್ ಒಂದಿನ ಆದಮೇಲೆ ತಾಂಡವ್ ಹೋದರೆ ಖಂಡಿತ ಅವನ್ನ ಮನೆಗೆ ಸೇರಿಸೋದಿಲ್ಲ ಅನ್ನೋ ಇಂಟೆನ್ಷನ್ ಅವ್ಳಿಗಿರುತ್ತೆ. ಹಾಗಾಗಿ ಬೆಳಗ್ಗೆ ಆಗ್ತಿದ್ದಂತೆ ತನ್ವಿಗೆ ಹುಷಾರಿಲ್ಲ ಅನ್ನೋ ವಿಷಯನ ತಾಂಡವ್ಗೆ ತಿಳಿಸ್ತಾಳೆ. ಅದರಿಂದಾಗಿ ತಾಂಡವ್ ತುಂಬ ಪ್ಯಾನಿಕ್ ಆಗ್ತಾನೆ, ಗಾಬರಿ ಆಗ್ತಾನೆ. ಮೊದಲು ಮಗಳನ್ನ ನೋಡಬೇಕು ಅಂತ ಮನೆಗೆ ಬರ್ತಾನೆ. ಬಟ್ ತನ್ವಿ ಅಪ್ಪನ ನೋಡಿದ್ದೆ ತಡ ಮೇಲ್ಗಡೆಯಿಂದಾನೆ ಅವ್ರು ಯಾಕೆ ಬಂದರು, ಅವ್ರಂದ್ರೆ ನಂಗೆ ಇಷ್ಟ ಇಲ್ಲ, ಅವ್ರು ಹೊಡೆಯೋಗಿ ಬರ್ತಾರೆ, ಬಯೋಗಿ ಬರ್ತಾರೆ, ಐ ಹೇಟ್ ಮೈ ಪಪ್ಪ ಅಂತ ಅಮ್ಮನ ಮುಂದೆ ಹೇಳ್ತಿದ್ದಾಳೆ. ಈ ಮಾತನ್ನು ಕೇಳಿದೆ ಭಾಗ್ಯ ಕೂಡ ಶಾಕ್ ಆಗ್ತಾಳೆ. ಹಾಗಿದ್ರೆ ತನ್ವಿ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ. ಅದನ್ನೇ ಡಾಕ್ಟರ್ ಹೇಳಿದ್ದು, ದೇಹಕ್ಕಾಗಿದ್ಕಿಂತ ಮನಸ್ಸಿಗಾಗಿರೋ ಗಾಯ ವಾಸಿ ಆಗಬೇಕು ಅಂತ. ಹಾಗಿದ್ರೆ ಇವರು ಹೊಡೆದು ಬಡ್ದು ಎಲ್ಲ ಮಾಡಿಬಿಟ್ರ ತನ್ವಿಗೆ ಅಂತ ಭಾಗ್ಯ ಅನ್ಕೋತಿದ್ದಾಗೆ ಈ ಕಡೆ ತಾಂಡವ್ ಬರ್ತಾರೆ. ಅಮ್ಮ ಕುಸುಮ ಅಂತೂ ಒಳಗೆ ಸೇರಿಸೋದೇ ಇಲ್ಲ. ಯಾಕೆ ಬರ್ತಿದ್ರ, ಹೋಗ್ತಾ ಇರೋ ನೀನಿಲ್ಲ, ನಿನ್ಗೆ ಅವಕಾಶನೂ ಇಲ್ಲ, ಜಾಗನೂ ಇಲ್ಲ ಅಂತ. ಆದರೆ ಇಲ್ಲಿ ತಾಂಡವ್ ಮಾತ್ರ ನಿಲ್ತಾನೇ ಇಲ್ಲ. ಅಮ್ಮ ಇವತ್ತು ನಿನ್ನ ಮಾತನ್ನು ಕೇಳೋದೇ ಇಲ್ಲ. ಯಾರು ನಿನ್ನ ಮಾತನ್ನು ಕೇಳ್ತಾರೆ? ದಿನ ಆಡೋ ಡ್ರಾಮಾನ ಈಗಲೂ ಕೂಡ ಆಡ್ಕೊಂಡು ನಿಂತ್ಕೋಬೇಡ, ನಾನು ನನ್ನ ಮಗಳನ್ನ ನೋಡಲೇಬೇಕು ಅಂತ ಹೇಳಿ ಅಮ್ಮನ್ನು ದಬ್ಬಿ ಮುನ್ನುಗ್ತಾನೆ. ಆದರೆ ಭಾಗ್ಯ ಅಡ್ಡ ಬರ್ತಾಳೆ. ಭಾಗ್ಯ ಅಡ್ಡ ಬಂದು ತಡೀತಿದ್ದಾಳೆ. ಹೋ, ಮೂರನೇ ವ್ಯಕ್ತಿ ಆಗಿಬಿಟ್ರ ಅಮ್ಮ ನಿಮಗೆ ಮಗಳ ವಿಷಯ ಬಂದ ತಕ್ಷಣ? ಸರಿ ಬಿಡಿ, ಅತ್ತೆ ಮೂರನೇ ವ್ಯಕ್ತಿ ಆದರೂ ಅಂದರೆ ನಾನು ಅವಳ ಅಮ್ಮ. ತನ್ವಿ ನನ್ನ ಮಗಳು, ನಾನು ಹೆತ್ತ ಮಗಳು. ಅವಳ ಬಗ್ಗೆ ನನಗೆ ಪೂರ್ತಿ ರೈಟ್ಸ್ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ತನ್ವಿ ನೋಡೋದಕ್ಕೆ ನಾನು ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದು ಅಂತ ಹೇಳ್ತಿದ್ದಾಳೆ ಭಾಗ್ಯ. ಏನು ನೀನು ಯಾವ ದೊಣ್ಣೆ ನಾಯಕಿ ಅಂತ ನೀನು ಅಪ್ಪನೇ ತೊಗೊಂಡು ಹೋಗಬೇಕು? ನಾನು ಅಪ್ಪ ನನ್ನ ಮಗಳನ್ನ ನೋಡೇ ತಿರ್ತೀನಿ, ನಾನು ನೋಡಲೇಬೇಕು ಅಂತ ತಾಂಡವ್ ಹೇಳ್ತಿದ್ರೆ ಏನು ನೀವು ಅಪ್ಪನ? ಎಲ್ಲಿ ಹೋಗಿದ್ರು ನಿನ್ನೆ ರಾತ್ರಿಯಿಂದ? ಇವಾಗ ಬಂದ್ಬಿಟ್ಟು ಅಪ್ಪ ಅಂತ ಹೇಳ್ತಿದ್ರ. ಮಗಳಿಗೆ ಹುಷಾರಿಲ್ಲದಾಗ ಅಪ್ಪ ಅದವನು ಬರಲಿಲ್ಲ, ಇವಾಗ ಅಲ್ಲಾಡಿಸ್ಕೊಂಡು ಬಂದಿದ್ದೀರಾ ನೀವು? ಮಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ಲು, ಅವಳಿಗೆ ರಕ್ತ ಬೇಕಾಗಿತ್ತು. ಆದರೆ ಅವಾಗ ಬಂದ್ರೆ ನೀವು, ನಿಮ್ಮದು ಅವಳದು ಸೇಮ್ ಬ್ಲಡ್ ಗ್ರೂಪ್. ಎಷ್ಟು ಕಾಲ್ ಮಾಡಿದ್ವಿ, ಎಷ್ಟು ಮೆಸೇಜ್ ಮಾಡಿದ್ವಿ, ಆದರೂ ಕೂಡ ನಿಮ್ಮ ಕಾಲ್ ರಿಸೀವ್ ಮಾಡೋಕ್ಕೆ ಆಗಲೇ ಇಲ್ಲ ಅಲ್ವಾ ಅಂತ ಕೇಳ್ತಿದ್ದಾಳೆ. ಏನು ರಕ್ತನ ಅಂದಾಗ ಹೌದು, ಮಗಳಿಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಮಗಳು ಜೀವ ಅಪಾಯದಲ್ಲಿದ್ದಾಗ ಅಪ್ಪ ಮಗಳಿಗೋಸ್ಕರ ಬರಲಿಲ್ಲ, ಇವಾಗ ದೊಡ್ಡದಾಗಿ ಬಂದುಬಿಟ್ಟಿದ್ದಾರೆ. ಎಲ್ಲರೂ ಹೋಗಿದ್ರೆ ಕಾಲ್ ಯಾಕೆ ರಿಸೀವ್ ಮಾಡಲಿಲ್ಲ ಅಂತ ಎಲ್ಲ ಕೇಳ್ತಿದ್ರೆ ನನಗೆ ವಿಷಯ ಗೊತ್ತಿರಲಿಲ್ಲ. ವಿಷಯ ಗೊತ್ತಾಯಿತು, ಇವಾಗ ಬಂದಿದ್ದೀನಿ ಅಂದಾಗ ವಿಷಯ ಎಲ್ಲಿ ಗೊತ್ತಾಗುತ್ತೆ? ಕಾಲ್ ರಿಸೀವ್ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ಕಾಲ್ ಯಾಕೆ ರಿಸೀವ್ ಮಾಡಿರಲಿಲ್ಲ ಅಂದರೆ ಕಾಲ್ ರಿಸೀವ್ ಮಾಡಿರಲಿಲ್ಲ, ಗೊತ್ತಿರಲಿಲ್ಲ, ರಿಸೀವ್ ಮಾಡಿರಲಿಲ್ಲ ಅಂತ ತಾಂಡವ ಹೇಳ್ತಾನೆ. ಹೌದೌದು, ನಿಮಗೆ ತುಂಬಾ ಬ್ಯುಸಿ, ವರ್ಕ್ ಪ್ರೆಷರ್. ಎಂಥ ವರ್ಕ್ ಅಂದರೆ ಇಡೀ ಕಂಪ್ನಿ ನೀವಿಲ್ಲ ನಡೆಯೋದೇ ಇಲ್ಲ ಅಲ್ವಾ, ಅಷ್ಟು ವರ್ಕಲ್ಲಿ ಬ್ಯುಸಿಯಾಗಿ ಬಿಡಿದಾರ. ಎಲ್ಲರೂ ಕೂಡ ಮನೆಗೆ ಟೈಮ್ ಕೊಡ್ತಾರೆ, ಮಕ್ಳಿಗೆ ಟೈಮ್ ಕೊಡ್ತಾರೆ. ಆದರೆ ನೀವು ಮಕ್ಕಳ ಹೆಂಡತಿಗಿಂತ ಮನೆಗಿಂತ ಕೆಲಸನೇ ಜಾಸ್ತಿ ಆಗೋಯ್ತಲ್ವ. ಯಾವುದ್ರ ಕೆಲಸ ಅದು? ಅಂಥ ದೊಡ್ಡ ಕೆಲಸ ಕಾಲ್ ಮೆಸೇಜ್ನ ರಿಸೀವ್ ಮಾಡದೇ ಇರೋಷ್ಟು ಅಂತ ಕೇಳ್ತಿದ್ರೆ ನಾನು ನಿಜವಾಗ್ಲೂ ಬ್ಯುಸಿ ಇದೆ, ಅದಕ್ಕೋಸ್ಕರನೇ ಗೊತ್ತಾದ ತಕ್ಷಣ ಈಗ ಬಂದಿರೋದು ಅಂತ ಹೇಳ್ತಿದ್ದಾರೆ. ಅಂಥ ಕೆಲಸ ಯಾಕ್ರಿ ಬೇಕು ನಿಮಗೆ? ಇಷ್ಟೊಂದು ಬ್ಯುಸಿ ಕೆಲಸ ಮಾಡಬೇಕಾ ನೀವು? ಲಕ್ಷ ಸಂಬಳ ತಗೋತೀರಾ, ಆದರೆ ಮಗಳಿಗೆ ಡಿಸ್ಚಾರ್ಜ್ ಮಾಡಿಸ್ಬೇಕು, ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕೆ ಅಪ್ಪ ಬರಲೇ ಇಲ್ಲ, ಅಪ್ಪನ ಸಂಬಳ ದುಡ್ಡು ಕೂಡ ಸಿಗಲೇ ಇಲ್ಲ. ಚಿಕ್ಕಪ್ಪ ಬರಬೇಕಾಯ್ತು, ಬಿಲ್ ಪೇ ಮಾಡಬೇಕಾಯ್ತು, ರಕ್ತ ಕೊಡಬೇಕಾಯ್ತು. ಅವತ್ತು ಬಂದಿದ್ದು ಮಗಳನ್ನ ಕಾಪಾಡಿದ್ದು ಅಪ್ಪ ಅಲ್ಲ, ಚಿಕ್ಕಪ್ಪ ವೈಷ್ಣವ್ ಬಂದು ಬ್ಲಡ್ ಕೊಟ್ಟು ಮಗಳನ್ನ ಕಾಪಾಡಿದ್ದು ಅಂತಿದ್ದಾಗೆ ಈ ಕಡೆ ತಾಂಡವ್ ಅಪ್ಸೆಟ್ ಆಗ್ತಿದ್ದಾನೆ. ಬಿಕಾಸ್ ಮೊದಲೇ ತಾಂಡವ್ಗೆ ವೈಷ್ಣವ್ ಕಂಡ್ರೆ ಆಗ್ತಿರ್ಲಿಲ್ಲ, ಈಗ ವೈಷ್ಣವೇ ತನ್ನ ಮಗಳನ್ನ ಕಾಪಾಡಿರೋದು ನೋಡಿ ತಮ್ಮನ ಬಗ್ಗೆ ಒಳ್ಳೆ ಒಪಿನಿಯನ್ ಫಾರ್ಮ್ ಮಾಡ್ಕೋಬೇಕು, ಅಥವಾ ನನಗೆ ಇಷ್ಟೆಲ್ಲ ಬಯೋ ಕಾರಣ ಅವನಾಗ್ಬಿಟ್ಟ ಅಂತ ಅನ್ಕೋಬೇಕು ಅನ್ನೋದು ತಾಂಡವ್ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಂತರ ಈ ಕಡೆ ಕುಸುಮವ್ರು ಕೂಡ ಹೌದು, ನಮ್ಮ ಮಗ ಕಷ್ಟಕ್ಕೆ ಆಗೋದೇ ಇಲ್ಲ, ಮಗ ಯಾವತ್ತೂ ಒಳ್ಳೆ ಮಗ ಮನೆಯವ್ರ ಕಷ್ಟಕ್ಕೆ ಆಗ್ತಾನೆ, ಎಲ್ಲೇ ಇದ್ದರೂ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಓಡ್ಕೊಂಡು ಬರ್ತಾನೆ. ಆದರೆ ನೀನು ಅವತ್ತು ನಿಮ್ಮಪ್ಪ ಸಾವನ್ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರು, ಅವತ್ತು ಕೂಡ ಬರಲಿಲ್ಲ. ಇವತ್ತು ನಿನ್ನ ಮಗಳು ಅಲ್ಲೂ ಕೂಡ ಬರಲಿಲ್ಲ. ಯಾಕಪ್ಪ ನೀನು
ನನ್ನ ಮಗನೇ ಆಗಿದ್ದು, ನನ್ನ ಚಿಕ್ಕ ಮಗ ವೈಷ್ಣು, ಅವನೇ ನಮ್ಮ ಕಷ್ಟಕ್ಕಾಗಿದ್ದು. ಅವನೇನು ಬ್ಯುಸಿ ಇರಲಿಲ್ವಾ? ಅವನಿಗೆ ನಿನಗಿಂತ ಡಬ್ಬಲ್ ಬ್ಯುಸಿ ಇದ್ದಾನೆ. ಆದರೂ ಕೂಡ ಎಲ್ಲವನ್ನ ಬಿಟ್ಟು ಮನೆ ಕುಟುಂಬ ನನ್ನ ಮಗಳು ಅಂತ ಬಂದ ವೈಷ್ಣವ್. ಅವನೇ ನನ್ನ ನಿಜವಾದ ಮಗ, ಅವನೇ ನಮ್ಮ ಕಷ್ಟಕ್ಕಾಗೋದು, ನೀನಲ್ವೋ ಅಂತ ಹೇಳ್ತಿದ್ದಾರೆ. ನಾವು ಕರಿನೂ ಇಲ್ಲ, ಅವನೇ ಬಂದ ಬ್ಲಡ್ ಕೊಟ್ಟ. ನಾವು ಅವನಿಗೆ ಈ ರೀತಿ ಆಗಿದೆ ಅನ್ನೋ ವಿಷಯ ತಿಳಿಸ್ಲೂ ಇಲ್ಲ. ಅಂಥ ದೊಡ್ಡ ಮನುಷ್ಯ, ದೊಡ್ಡ ವ್ಯಕ್ತಿತ್ವ ಅವನದು, ಅಂಥ ಗುಣವಂತ ನನ್ನ ಮಗ ಅಂತ ಹೆಮ್ಮೆ ಪಡ್ಕೊತಿದ್ದಾರೆ ಈ ಕಡೆ ಕುಸುಮ ಅವರು. ಇದ್ಯಾವುದನ್ನು ಕೂಡ ಸಹಿಸೋಕೆ ಆಗ್ತಾನೇ ಇಲ್ಲ ತಾಂಡವ್ಗೆ. ಹೇಳಪ್ಪ, ಈಗ ಹೇಳು, ನೀನು ಏನು ಮಾಡಿದ್ಯೋ ಅದು ಸರಿ ಇದೆಯೋ ಅಂತ ಕೇಳ್ತಿದ್ದಾರೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ಉತ್ತರ ಕೊಡ್ತಾನೇ ಇಲ್ಲ. ಸರಿ ಇದೆ ಅಂದರೆ ನಿನ್ನ ಮಗಳು ನೋಡೋಕೆ ನಾನು ಬಿಡ್ತೀನಿ ಅಂತಿದ್ದಾರೆ. ನಂತರ ಈ ಕಡೆ ಹೇಳ್ರಿ, ಎಲ್ಲ ಹೋಗಿತ್ತು, ಅಷ್ಟು ಬ್ಯುಸಿನಾ ನೀವು ಅಂತ ಕೇಳ್ತಿದ್ರೆ, ಬೇಕು ಅಂತಲೇ ಕಾಲ್ ರಿಸೀವ್ ಮಾಡಲಿಲ್ಲ, ನೀನು ಕಾಲ್ ರಿಸೀವ್ ಮಾಡಿಲ್ಲ ಏನಿವಾಗ ಅಂದಾಗ ಏನ್ರಿ ಮಾತಾಡ್ತಿದ್ರ? ನನ್ನ ಕಾಲ್ ರಿಸೀವ್ ಮಾಡಿಲ್ಲ ಅತ್ತೆ, ನೀವು ಮನೆಯಿಂದ ಹೋದಾಗಿಂದ ಒಮ್ಮೆನಾದರೂ ಕಾಲ್ ಮಾಡಿದ್ರ? ಅಷ್ಟು ಬಾರಿ ಕಾಲ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಏನೋ ಇದೆ ಅಂತ ಅರ್ಥ ಮಾಡ್ಕೋಬೇಕಿತ್ತಲ್ವ? ಅಷ್ಟು ಸೂಕ್ಷ್ಮ ಕೂಡ ನಿಮ್ಗೆ ಅರ್ಥ ಆಗಲಿಲ್ವ ಅಲ್ವಾ? ಹೌದು, ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂದಾಗ ನಿನ್ನಿಂದಾಗೆ ಕಾಲ್ ರಿಸೀವ್ ಮಾಡಲಿಲ್ಲ, ನಿನ್ನಿಂದಾಗೇ ಇಷ್ಟೆಲ್ಲ ಆಗಿರೋದು, ನಿನ್ನಿಂದಾಗೇ ನನ್ನ ಮಕ್ಕಳಿಂದ ದೂರ ಇದ್ದು ಬೇರೆ ಮನೆ ಮಾಡ್ಕೊಂಡಿರೋದು. ನೀನು ಒಬ್ಬಳು ನೆಟ್ಕಿದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ, ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ತಿದ್ದಾರೆ. ಏನೋ ನಾನು ಕಾರಣನ? ಹೌದೌದು, ನೀವು ಏನೇ ಮಾಡಿದ್ರೂ ಕೂಡ ಎಲ್ಲದಕ್ಕೂ ನಾನೇ ಕಾರಣ, ಎಲ್ಲ ಆಪಾದನೆಯೂ ನನ್ನ ಮೇಲೆ ಹಾಕ್ಬಿಡೆ. ಇಲ್ಲಿ ಬಿಟ್ಟಿಯಾಗಿ ಒಬ್ಳು ಸಿಕ್ಕಿದ್ದೀನಿ. ಒಂದು ಅಪ್ಪ ಅಮ್ಮ ಯಾವುದೇ ಕೆಲಸಕ್ಕಿಂತ ಮೊದಲು ಮಕ್ಕಳು ಮುಖ್ಯ ಆಗ್ತಾರೆ. ಅವ್ರು ಆದಮೇಲೆ ಬೇರೆ ಏನಿದ್ರು ಕೂಡ ಮೊದಲು ತಂದೆ ತಾಯಿಗೆ ಮಕ್ಕಳು ಮುಖ್ಯ ಆಗಬೇಕು. ಅಂಥ ತಂದೆ ಆಗೋದ್ರ ಬದಲು ಎಲ್ಲ ನೀವು ಮಾಡೋ ತಪ್ಪುಗಳಿಗೆ ನನ್ನನ್ನು ಹೊಣೆ ಮಾಡ್ತಿದ್ರಲ್ವ ಅಂತ ಹೇಳ್ತಿದ್ದಾಗ, ನಿನ್ನ ದಿಮಾಕನ ಮಾತುಗಳೆಲ್ಲ ನನ್ನ ಹತ್ರ ಮಾತಾಡಬೇಡ, ನಿನ್ನ ದಿಮಾಕನ ಮಾತುಗಳೆಲ್ಲ ಕೇಳ್ಕೊಂಡು ನನ್ನಿಂದ ಇರೋಕ್ಕಾಗಲ್ಲ. ನೀನು ಯಾವಳೋ ಹೇಳಿದೆ ಅನ್ನೋ ಮಾತ್ರಕ್ಕೆ ನಮ್ಮ ಅಮ್ಮನ ಮಾತನ್ನೇ ಇವತ್ತು ಕೇಳ್ತಿಲ್ಲ, ಅಂಥದ್ರಲ್ಲಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮಾತನ್ನು ಕೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ? ನನ್ನ ಮಗಳನ್ನ ನಾನು ನೋಡ್ತೀನಿ. ನನ್ನ ಮಗಳನ್ನ ನೋಡಿದ್ರೆ ನಾನು ವಾಪಸ್ ಹೋಗೋದೇ ಇಲ್ಲ, ನನ್ನ ಮಗಳನ್ನ ನೋಡಿಕೊಂಡು ಹೋಗ್ತಾ ಇರ್ತೀನಿ ಇಲ್ಲಿಂದ ಅಂತ ತಾಂಡವ್ ಹೇಳ್ತಿದ್ದಾರೆ. ಆದರೂ ಕೂಡ ಭಾಗ್ಯ ತಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾಗೆ ಭಾಗ್ಯ ಅಮ್ಮನ ನೋಕಿದ್ದಲ್ಲ, ಹೆಂಡತಿ ಭಾಗ್ಯನೂ ಕೂಡ ದಪ್ಪೆ ಬಿಡ್ತಾನೆ. ಇನ್ನೇನು ಬಿದ್ದೇ ಹೋಗಬೇಕು ಭಾಗ್ಯ. ಫೈನಲಿ ತನ್ನ ಮಗಳನ್ನ ನೋಡಬೇಕು ಅಂತ ಸ್ಟ್ರೀಟ್ಗೆ ಸತ್ಕೊಂಡು ಹೊರಟೇ ಬಿಡ್ತಾನೆ. ಫೈನಲಿ ಅಪ್ಸ್ಟ್ರೇಸ್ ಮೇಲೆ ನಿಂತ್ಕೊಂಡಿದ್ದಾಳೆ ತನ್ವಿನ್ ನೋಡ್ತಿದ್ದಾಗೆ ತಾಂಡವ್ಗೆ ಎಲ್ಲಿಲ್ದಿರೋ ಖುಷಿ. ತನ್ವಿ ಪುಟ್ಟ ಅಂತ ಹೇಳಿ ಅಪ್ಕೊಳ್ಳೋಕೆ ಮುಂದಾಗ್ತದಾನೆ. ಈ ಕಡೆ ಶ್ರೇಷ್ಠ ಅಂತೂ ತನ್ನ ಪ್ಲ್ಯಾನ್ ವರ್ಕೌಟ್ ಆಗಿರುತ್ತೆ. ಖಂಡಿತ ತಾಂಡವ್ ಹೋಗ್ತಿದ್ದಾಗೆ ಕುಸುಮ ಭಾಗ್ಯ ಯಾರೂ ಕೂಡ ತಾಂಡವ್ನ ಮನೆ ಒಳಗಡೆ ಸೇರಿಸೋದಿಲ್ಲ. ಅದರಿಂದಾಗಿ ತಾಂಡವ್ಗೆ ಕೋಪ ಬರುತ್ತೆ. ನಾನು ಅಂದ್ಕೊಂಡಾಗೆ ಒಂದು ದೊಡ್ಡ ಗಲಾಟೆ ಆಗುತ್ತೆ ಅಂತ ಅಂದ್ಕೊಂಡೆ ಮನೆ ಒಳಗೆ ನುಗ್ತಿದ್ದಾಗ ಈ ಕಡೆ ಸುಂದರಿ ತಿಂದಿದ್ದನ್ನೆಲ್ಲ ಹಾಕಿ ಸ್ಮೆಲ್ ಬರ್ಸಿರ್ತಾರೆ. ಏನಿದು ತಿಂದ್ಬಿಟ್ಟು ತೊಳಿಯೋಕ್ಕಾಗಲ್ವಾ ಅಂದಾಗ, ನನ್ನಿಂದ ತೊಳಿಯೋಕ್ಕಾಗಲ್ಲಪ್ಪ, ನೀನೇ ತೊಳಿಯೋ ಅಂದಾಗ ನೀನೇ ತೊಳಿಬೇಕು ಅಂತ ಹೇಳ್ತಿದ್ದಾಳೆ. ಜೊತೆಗೆ ದಬ್ಬಕ್ಕೂ ಕೂಡ ಮುಂದಾಗ್ತಿದ್ದಾಳೆ ಶ್ರೇಷ್ಠ. ಅಷ್ಟರಲ್ಲಿ ಓನರ್ ಅಜ್ಜಿ ಬಂದುಬಿಡ್ತಾರೆ. ಓನರ್ ಅಜ್ಜಿ ಬಂದಿದೆ, ಏನು ಮಾಡ್ತಿದ್ಯಾ ನೀನು ಅಂತಿದ್ದಾಗೆ, ನೋಡಿ ಅಮ್ಮ, ನನಗೆ ಆಪ್ರೇಷನ್ ಆಗಿದೆ ಬೆನ್ನು, ಅಂಥದ್ರಲ್ಲಿ ನನ್ನನ್ನೇ ಕೆಲಸ ಮಾಡು ಅಂತ ಹೇಳ್ತಿದ್ದಾಳೆ. ಪಾತ್ರೆ ತೊಳಿ ಅಂತಿದ್ದಾಳೆ. ತೊಳಿಯಲ್ಲ, ನನ್ನಿಂದ ಆಗೋದಿಲ್ಲ ಅಮ್ಮ ಅಂತ ಹೇಳಿದ ತಕ್ಷಣ ನನ್ನ ದಬ್ಬೋಕೆ ಬಂದುಬಿಟ್ಲು ಅಂತ ಹೇಳ್ತಿದ್ದಾರೆ. ಈ ಕಡೆ ಏನೇ ವಯಸ್ಸಾದ ಅತ್ತೆ ಮಾವನ್ನ ಹೇಗೆ ನೋಡ್ಕೋಬೇಕು ಗೊತ್ತಾ? ನೀನು ಕೆಲಸ ಮಾಡಿ ಅವ್ರನ್ನ ಕೂರಿಸಿ ನೋಡ್ಕೋಬೇಕು, ಅಂಥದ್ರಲ್ಲಿ ಅವ್ರನ್ನೇ ಕೆಲಸ ಮಾಡು ಅಂತ ಹೇಳ್ತಿದ್ಯಾ? ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಹೇಳಿ, ಸುಂದರಿ ಅವರೇ ಕೂತ್ಕೊಳ್ಳಿ, ಅವಳೇ ಎಲ್ಲ ಕೆಲಸ ಮಾಡ್ತಾಳೆ, ಹೋಗು ಪಾತ್ರೆ ತೊಡಿ ಅಂತ ಹೇಳ್ತಾರೆ. ಈ ಕಡೆ ಅಜ್ಜಿ ಮಾತಿಗೆ ಇಲ್ಲ ಅನ್ನೋಕ್ಕಾಗಲ್ಲ. ಇಲ್ಲ ಅಂದರೆ ಮನೆಯಿಂದ ಆಚೆಗೆ ಹೋಗ್ಬೇಕಾಗುತ್ತೆ, ಮತ್ತೊಂದು ಮನೆ ಸಿಗಲ್ಲ. ಅದಕ್ಕೋಸ್ಕರ ಎಲ್ಲ ಓನರ್ ಅಜ್ಜಿ ಮಾತನ್ನ ಕೂಡ ಕೇಳ್ತಿದ್ದಾಳೆ ಶ್ರೇಷ್ಠ. ನಂತರ ಅಜ್ಜಿ ಹೇಳಿದಾಗೆ ಹೋಗಿದ್ದೆ ಶ್ರೇಷ್ಠ. ಅಲ್ಲಿ ಪಾತ್ರೆ ತೊಳಿತಿದ್ದಾಳೆ, ಪಾತ್ರೆ ತೊಳಿಯೋಕ್ಕಾಗ್ತಿಲ್ಲ. ಫೈನಲಿ ಇರಿಟೇಟ್ ಮಾಡ್ಕೊತಿದ್ದಾಳೆ. ಅಷ್ಟರಲ್ಲಿ ಹೋಗಿ ಅವಳು ಪಾತ್ರೆ ಸರಿಯಾಗಿ ತೊಳಿತಿದ್ದಾಳೆ ನೋಡಿ ಅಂತ ಅಜ್ಜಿ ಕೂಡ ಕಳಿಸ್ತಾರೆ. ನಂತರ ಸುಂದರಿ ಅಂತೂ ನಿಲ್ಲಿಸಿ ಸಕ್ಕದಾಗಿ ಪಾತ್ರೆ ತೊಳಿಸ್ತಾರೆ. ನಂತರ ಬಟ್ಟೆ ಕೂಡ ತೊಳಿಸ್ತಾರೆ ಶ್ರೇಷ್ಠ ಕೈಯಲ್ಲಿ. ಸುಂದರಿ ಅವ್ರ ಬಟ್ಟೆನೂ ಕೂಡ ತೊಳಿಸ್ತಾರೆ. ಇದರಿಂದ ಶ್ರೇಷ್ಠಾಗಿ ಇರಿಟೇಟ್ ಆಗ್ತಾರೆ. ಪಾಪ ನನ್ನ ಮುದ್ದು ಸೊಸೆ ಅವಳ ಬಗ್ಗೆ ತುಂಬಾ ಪ್ರೀತಿ ಅಂತ ಎಲ್ಲ ನಾಟಕ ಮಾಡ್ತಿದ್ದಾರೆ ಸುಂದರಿ ಅವರು. ನಂತರ ಈ ಕಡೆ ತಾಂಡವ್ ಬಂದಿದ್ದ ಮಗಳನ್ನ ಅಪ್ಕೊಳ್ಳೋಕೆ ಹೋಗ್ತಿದ್ದಾಗೆ ಮಗಳು ಅಪ್ಪನ ದೂಡ್ ಬಿಡ್ತಾಳೆ. ಬರಬೇಡ ನೀನು, ಹೋಗು, ನಿನಗೆ ನಾವು ಬೇಕಾಗೇ ಇಲ್ಲ, ಐ ಹೇಟ್ ಯು, ನನಗೆ ನೀನಂದರೆ ಇಷ್ಟನೇ ಇಲ್ಲ, ಸುಮ್ಮನೆ ಹೋಗ್ತಾರೋ, ನಿನಗೆ ಆ ಶ್ರೇಷ್ಠ ಆಂಟಿನೇ ಜಾಸ್ತಿ ಅಲ್ವಾ,
ನಮಗಿಂತ ಶ್ರೇಷ್ಠ ಆಂಟಿನೇ ಇಂಪಾರ್ಟೆಂಟ್ ಅಲ್ವಾ, ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ಯಾ, ಹೋಗು ಅವ್ರ ಜೊತೆನೇ ಇತ್ಕೋ ಅಂತ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಕುಸುಮ ಭಾಗ್ಯ ಎಲ್ಲರೂ ಕೂಡ ಬರ್ತಾರೆ. ಇದನ್ನು ಕೇಳಿದ್ದೆ ಶಾಕ್ ಆಗ್ತಿದ್ದಾರೆ. ಸುನಂದ್ ಅವ್ರಿಗಂತೂ ತುಂಬ ದೊಡ್ಡ ಅನುಮಾನ ಆಯಿತು. ಈ ಮಾತುಗಳಿಂದ ಅವ್ರಿಗೆ ಕನ್ಫರ್ಮ್ ಆಗ್ತದೆ. ನಂತರ ಈ ಕಡೆ ತಾಂಡವ್ ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಲ್ವ, ಅವಳು ನನಗೆ ಬಾಸ್, ಅದನ್ನು ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ. ನಂತರ ನಾವು ಶ್ರೇಷ್ಠಗೂ ಕೂಡ ಫೋನ್ ಮಾಡಿದ್ವಿ ಅಂತ ಹೇಳಿ ಮೆಸೇಜ್ನ ತೋರಿಸ್ತಿದ್ದಾರೆ. ಅದನ್ನು ನೋಡಿ ತಾಂಡವ್ಗೆ ಶಾಕ್ ಆಗ್ತದೆ. ಫೈನಲಿ ತಾಂಡವ್ ಮುಂದೆ ಶ್ರೇಷ್ಠ ಮುಖವಾಡ ಬಟಾಬೈಲಾಗಿದೆ. ಶ್ರೇಷ್ಠ ಆಟ ಆಡಬೇಕು ಅಂದ್ಕೊಂಡ್ರೆ ಶ್ರೇಷ್ಠ ಪ್ಲಾನ್ ಅವಳಿಗೆ ಉಲ್ಟಾ ಹೊಡೆದಿದೆ. ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.